Hello everyone. Look at the question number 5. The probability of an impossible event is. Look at the option A 1, B 0, C 0.5, D 1.5. So here impossible event. Okay. So impossible event means that cannot happens under the circumstance. Okay. So ಇಲ್ಲಿ ಯಾವಾಗಲೂ ಸಾಧ್ಯನೇ ಇಲ್ಲ. ಓಕೆ ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್. ಸೊ ಕಾಯಿನ್ ಅಲ್ಲಿ 2 ಫೇಸಸ್ ಇರುತ್ತೆ, ಹೆಡ್ ಮತ್ತೆ ಟೇಲ್. ಓಕೆ, ಇಫ್ ಯು ಫ್ಲಿಪ್ ದಿ ಕಾಯಿನ್, ಸೊ ಇಟ್ ಬಿಕಮ್ಸ್ ಹೆಡ್ ಆರ್ ಟೇಲ್ ಅಲ್ವಾ. ಸೊ ಅದೇ ನೀವು ಒಂದು ಕ್ಯೂಬ್ ಡೈಸ್ ಅಂತ ತಗೊಂಡ್ರೆ, ಸೊ 1 to 6 ನಂಬರ್ಸ್ ಇರುತ್ತೆ. ಸೊ ಇಲ್ಲಿ ನಾನೇನ್ ಕೇಳ್ತೇನೆ, ವಾಟ್ ಈಸ್ ದಿ ಪ್ರಾಬಿಲಿಟಿ ಆಫ್ ಗೆಟಿಂಗ್ 8 ಅಂತ ಹೇಳ್ತೇನೆ. ಸೊ ಇಲ್ಲಿ ನೀವು ಈ ಡೈಸ್ ಅನ್ನ ಎಷ್ಟೇ ಸಲ ರೋಲ್ ಮಾಡಿದ್ರು ಕೂಡ ನಿಮ್ಗೆ 8 ಬರೋ ಚಾನ್ಸಸ್ ಇಲ್ಲ. ಮೀನ್ಸ್ ಇಲ್ಲಿ 1 to 6 ನಂಬರ್ ಅಷ್ಟೇ ಇರೋದ್ರಿಂದ 8 ಬರೋ ಚಾನ್ಸಸ್ ಇಲ್ಲ. ಸೊ ಇಂತಹ ಒಂದು ಇವೆಂಟ್ಸ್ ಅನ್ನ ನಾವು ಇಂಪಾಸಿಬಲ್ ಇವೆಂಟ್ಸ್ ಅಂತ ಹೇಳ್ತೇವೆ. ಸೊ ಯಾವಾಗ್ಲೂ ಇಲ್ಲಿ ಇಂಪಾಸಿಬಲ್ ಇವೆಂಟಿನ ಪ್ರಾಬಿಲಿಟಿ ಏನಾಗಿರುತ್ತೆ, 0 ಆಗಿರುತ್ತೆ ಮಕ್ಕಳೇ. ಓಕೆ, ಸೊ ದ ಚಾನ್ಸ್ ಆರ್ ಪ್ರಾಬಿಲಿಟಿ ಆಫ್ its occurring is 0. Okay, so in the given option B, 0 is the correct option. Thank you.